ನಮಸ್ತೆ. ನಾವೀಗ ಸೂಡಿಯಲ್ಲಿದ್ದೀವಿ. ಸೂಡಿಯಲ್ಲಿ ನಾವು ನೋಡಬಹುದಾದ ಪ್ರಮುಖ ವಿಶೇಷವಾದ 3 ದೇವಾಲಯ ಹಾಗೂ ಬಾವಿಯನ್ನು ಈಗ ನಾನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಬನ್ನಿ, ಆ ಸುಂದರವಾದ ಆಕರ್ಷಣೀಯವಾದ ಸ್ಮಾರಕಗಳು ಹೇಗಿದ್ದಾವೆ ಅಂತ ನೋಡೋಣ. ಮೊದಲಿಗೆ ನಾವು ಸೂಡಿಯ ಪ್ರಸಿದ್ಧವಾದ ಬಾವಿ ನಾಗರಕುಂಡಕ್ಕೆ ಹೋಗೋಣ. ಈ ನಾಗಕುಂಡ ಬಾವಿಯು ಕಲ್ಯಾಣಿ ಚಾಲುಕ್ಯರ ಕಾಲಾವಧಿಯಲ್ಲಿ ನಿರ್ಮಾಣವಾದಂತಹ ಅತ್ಯದ್ಭುತ ಬಾವಿಯಾಗಿದೆ ಎಂಬುದರಲ್ಲಿ ಎರಡನೇ ಮಾತಿಲ್ಲ. ನಾವೀಗ ಮೊದಲಿಗೆ ಈ ನಾಗರಕೊಂಡಕ್ಕೆ ಪ್ರವೇಶ ಮಾಡುತ್ತಿದ್ದಂತೆ ನಮಗೆ ಒಂದು ಮಂಟಪದಲ್ಲಿರುವಂತಹ ನಂದಿಯ ದರ್ಶನವಾಗುತ್ತೆ. ನಾವು ಈ ನಂದಿಯ ಸುತ್ತಲೂ ಗಮನಿಸ್ತಾ ಇರ್ಬೋದು, ಇನ್ನೂ ಬೆಳವಣಿಗೆಯ ಹಂತದಲ್ಲಿದೆ. ಅಂದರೆ ಈ ಒಂದು ಐತಿಹಾಸಿಕ ಸ್ಮಾರಕಗಳು ಸೂಡಿಯಲ್ಲೇನಿದೆಯೋ ಅವೆಲ್ಲ ಇನ್ನೂ ಜೀರ್ಣೋದ್ಧಾರ ಹೊಂದುವ ದಿಕ್ಕಿನಲ್ಲಿಯೋ ಅಥವಾ ಸುತ್ತಮುತ್ತಲು ಪರಿಸರವನ್ನು ಚೆನ್ನಾಗಿಟ್ಕೊಳ್ಳುವಂತಹ ಕಾರ್ಯಗಳು ಏರ್ತಾ ಇದೆ. ನಾವು ಈ ನಂದಿಯನ್ನು ನೋಡ್ತಾ ಹಾಗೆ ಮುಂದಕ್ಕೆ ಹೋದರೆ ನಮಗೆ ಅಲ್ಲೊಂದು ಗಣಪತಿಯ ಏಕಶಿಲಾ ವಿಗ್ರಹ ಕಾಣುತ್ತೆ. ಆ ಒಂದು ವಿಗ್ರಹ ನಮಗೆ ಹೇಗೆ ಕಾಣುತ್ತೆ ಅಂದರೆ, ನಾವು ಹಂಪಿಯಲ್ಲಿ ಸಾಸಿವೆ ಕಾಳು ಗಣಪತಿಯನ್ನು ನೋಡ್ತೀವಲ್ಲ, ಅದೇ ಮಾದರಿಯಲ್ಲಿ ಕಾಣಿಸುತ್ತೆ. ಆದರೆ ಇಲ್ಲಿರುವ ಗಣಪತಿ ಸ್ವಲ್ಪ ನುಣುಪಾಗಿ ಹಾಗೆ ಕಿರೀಟವನ್ನು ಹೊಂದು ಒಂದು ಮುದ್ದಾದ ಏಕಶಿಲಾ ರೂಪದಲ್ಲಿ ಕಾಣಿಸುತ್ತೆ. ಬನ್ನಿ, ಆ ಗಣಪತಿ ಹೇಗಿದೆ ನೋಡೋಣ. ಏನು ಕಾಣಿಸೋದಿಲ್ಲ. ಸುಮಾರು ವರ್ಷದ್ದಲ್ರಿ. ಹಾಂ ಹೌದಲ್ಲ. ನಾನು ಹಂಗೆ ಅನ್ಕೊಂಡೆ, ಏನಿಲ್ಲ. ನೋಡಿದ್ರಲ್ಲ, ಇದೇ ಆ ಸುಂದರವಾದ ಗಣಪತಿಯ ವಿಗ್ರಹ. ಈ ಗಣಪತಿಯ ವಿಗ್ರಹವನ್ನು ನೋಡಿ ನಾವು ಹಾಗೆ ಬಲಭಾಗಕ್ಕೆ ತಿರುಗಿದರೆ ನಾಗರಕೊಂಡ ಅಥವಾ ನಾಗಕೊಂಡ ಬಾವಿ ಸಿಗುತ್ತೆ. ಆ ಬಾವಿಯ ಸೌಂದರ್ಯ ಹೇಗಿದೆ ಅಂತ ಈಗ ನಾವು ಕಣ್ತುಂಬಿಕೊಳ್ಳೋಣ. ಸ್ವಲ್ಪ ಕನಕಗಿರಿ ಬಾವಿ ಥರನೇ ಐತಲ್ಲ. ಅಂದರೆ ಅಲ್ಲ, ಮೇಲ್ಗಡೆ ಆ ಕಡೆ ಈ ಕಡೆ ಎರಡು ಸೈಡ್ಗೆ ಮಧ್ಯೆ ಒಂದು ಐತೆ. ನಿಮ್ಮ ಹತ್ರ ತೋರಿಸ್ತೀನಿ. ಎಷ್ಟು ಕಸ, ಎಷ್ಟು ಗಲೀಜು ಇವಾಗ ಮಾಡಿದ್ದಾರೆ, ತೋರಿಸ್ತೀನಿ. ನಾನು ಬಂದಾಗ ಕಸ ಫುಲ್ ಕಸ. ಈ ಕಡೆ ಬಾ. ಇಲ್ಲ, ಆನೆಪದಲ್ಲಿ ಇನ್ನೂ ಸ್ವಲ್ಪ ಉಳ್ಕೋಬೋದಲ್ಲ, ಇನ್ನೊಂದೆರಡು ಪ್ಲೇಸ್ ನೋಡ್ಬಿಡ್ಬೋದು. ಶಿಲ್ಪಗಳೇನಿಲ್ಲ, ಆಳ ಇದೆ ಅನ್ಸುತ್ತಲ್ಲ. ಇನ್ನು ಇಲ್ಲ, ನೀರು ತುಂಬ್ಕೊಂಡೈತಲ್ಲ ಮತ್ತೆ. ಇಡ್ಬೋದಲ್ಲ. ದೊಡ್ಡದಾಗೆ ಐತಲ್ಲ. ಗುಜರಾತ್ ರಾಣಿ ವೇವ್ ಅದೇ.
ಆಕ್ಚುಲಿ ಲುಕ್ ಹೊರಟೋಗುತ್ತೆ ಸರ್ ಅದು. ಇದೇ ಮಣ್ಣು ತುಂಬಿಸ್ಬಿಟ್ರೆ ಸೇಮ್ ಕನಕಗಿರಿ ಕಾಲುವೆ ಅದು ಬಾವಿ ಥರ ಆಗೋಗುತ್ತೆ. ಅಲ್ಲ ಸರ್, ಈಗ ಅದು ಹಾಕ್ಸ್ಬಿಟ್ರೆ ಜರಡಿ ಹಾಕ್ಸ್ಬಿಟ್ರೆ ಲುಕ್ ಹೊರಟೋಗ್ಬಿಡುತ್ತೆ ಸರ್ ಅದು. ಜರಡೆ ನೋಡಿದ್ರಲ್ಲ ಎಷ್ಟು ಸುಂದರವಾಗಿದೆ ಈ ಬಾವಿ. ಈ ಒಂದು ಸೂಡಿ ಗ್ರಾಮವನ್ನು ಕಲ್ಯಾಣಿ ಚಾಲುಕ್ಯರ ಅರಸರ ಮಗಳಾದ ಅಕ್ಕಾದೇವಿ ಎಂಬುವವರು ಆಳ್ತಾ ಇರ್ತಾರೆ. ಈ ಒಂದು ಸೂಡಿ ಎಂಬ ಗ್ರಾಮಕ್ಕೆ ಅಂದರೆ ಸೂಡಿ ಅನ್ನೋ ಪದಕ್ಕೆ ನಾನಾ ಅರ್ಥಗಳಿವೆ. ಅದರಲ್ಲಿ ಒಂದು ಒಪ್ಪಬಹುದಾದ ಅರ್ಥ ಅಂದರೆ ಪಂಜು. ಈಗ ಇಲ್ಲಿಂದ ನಾವು ಮಲ್ಲಿಕಾರ್ಜುನ ದೇವಾಲಯಕ್ಕೆ ಹೋಗೋಣ. ಶಾಸನಗಳ ಪ್ರಕಾರ ಈ ದೇವಾಲಯಕ್ಕೆ ಅಚಲೇಶ್ವರ ದೇವಾಲಯ ಅಂತಲೂ ಕರೀತಾರೆ. ಈ ಸೂಡಿ ಗ್ರಾಮದಲ್ಲಿ ಪಂಚಲಿಂಗಗಳಿವೆ. ಅದರಲ್ಲಿ ಈ ಅಚಲೇಶ್ವರ ದೇವಾಲಯವು ಕೂಡ ಒಂದಾಗಿದ್ದು, ಈ ದೇವಾಲಯವನ್ನು ನಾವು ತ್ರಿಕೂಟಾಚಲ ದೇವಾಲಯದಂತೆ ಕಾಣಬಹುದು. ಕಾರಣ ಅಲ್ಲಿರುವ 3 ಗರ್ಭಗೃಹಗಳು. ಒಂದು ಗರ್ಭಗೃಹದಲ್ಲಿ ಮೂಲ ದೇವರಿದ್ದು, ಇನ್ನು 2 ಚಿಕ್ಕ ಚಿಕ್ಕ ಗರ್ಭಗೃಹಗಳಲ್ಲಿ ಒಂದು ಗರ್ಭಗೃಹದಲ್ಲಿ ಉಮಾಮಹೇಶ್ವರ ಹಾಗೂ ಇನ್ನೊಂದು ಗರ್ಭಗೃಹದಲ್ಲಿ ಅನಂತಶಯನ ಅಥವಾ ಅನಂತ ಪದ್ಮನಾಭನ ಸುಂದರವಾದ ವಿಗ್ರಹಗಳನ್ನು ಕಾಣ್ಬೋದು. ಈಗ ಆ ದೇವಾಲಯ ಹೇಗಿದೆ ಅಂತ ನೋಡೋಣ ಬನ್ನಿ. ನಲ್ಲಿದೆ, ನೀರಿದೆ, ಅಲ್ಲೊಂದು ಶಾಸನ ಇದೆ, ಅಲ್ಲೊಂದು ಶಾಸನ ಇದೆ. ಚಪ್ಪಲಿ ಬಿಟ್ಟು ಹೋಗೋಣ. ಇಲ್ಲಿ ಹಾಕೊಂಡು ಹೋದ್ರೆ ಪಕ್ಕ ಬಿಡ್ತಾರೆ. ಮಾಡ್ತೀಯಾ? ವಿಡಿಯೋ ಮಾಡಿದ್ರೆ ಏನಾಗಲ್ಲ. ಒಳಗಡೆಯಿಂದ ಹೊರ ಬರತ್ತ ಮಾಡಿದ್ರೆ ಮಾಡಿ ಸಾವಿರದ 1975ರಲ್ಲಿ ಮಾಡಿಸಿರೋದು. ಯಾರೋ ಬರೋಸರ್ ನೋಡ್ರಿ, ಬರೋಸರ್ ಸಂಗಪ್ಪ ರಾಚಪ್ಪ. ದೇವಿಲ್ಲ, ದೇವ 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 ಅನಂತ ಶಯನ. ಅನಂತ ಪದ್ಮನಾಭ. ಇದು ಚೆನ್ನಾಗಿದೆ ಗೊತ್ತಿಲ್ಲ. ಚೆನ್ನಾಗಿ ಕೊಟ್ಟಾಗ್ಬಿಟ್ಟಿದೆ. ಇದನ್ನು ಚೆನ್ನಾಗಿತ್ತು. ಮಹಿಷ ಕೆಳಗಡೆ ಪಾನಟನ್ನು ಚೆನ್ನಾಗಿತ್ತು. ಆ ದೇವಿ ಇದು ಅದಿದೆ ದೇವಿದು ಇದು ಇರಬೇಕದು ಮೋಸ್ಟ್ಲಿ. ಜೋಗಳಮ್ಮ ಟೆಂಪಲ್ ಅಲ್ಲಿ ಕೂಡ ಇದೇ ಥರ ಇದೆ. ಅಲ್ಲೇ ಅದೇ ಆಂಧ್ರ ತೆಲಂಗಾಣ ಗದ್ವಾಲ ತಾಲೂಕು. ಸರಿ ನೋಡ್ರಿ, ಇದು ಚೆನ್ನಾಗಿ ಮಾಡ್ಯಾರ ನೋಡಿ ಸರ್. ಡಿಸೈನ್ ನೋಡಿ.
ನೋಡಿದ್ರಲ್ಲ ಅಚಲೇಶ್ವರ ದೇವಾಲಯದ ಸ್ಥಿತಿಯನ್ನು. ಸ್ಥಿತಿ ಅನ್ನೋದಕ್ಕಿಂತ ದುಸ್ಥಿತಿ ಅನ್ನೋದರಲ್ಲಿ ಅರ್ಥ ಇದೆ. ಕಾರಣ ಅಲ್ಲಿ ಶಾಸನಕ್ಕೂ ರಕ್ಷಣೆ ಇಲ್ಲ. ಒಳಗಡೆ ದೇವಾಲಯದ ಒಳಗಡೆ ನಾವು ಒಂದು ಸ್ವಚ್ಛತೆಯನ್ನು ಕಾಣ್ಬೋದೇ ವಿನಃ ಹೊರಗಡೆ ಬಂದರೆ ತುಂಬ ಗಲೀಜನ್ನು ನಾವು ನೋಡ್ಬೋದು. ಈಗ ನಾವು ದೇವಸ್ಥಾನಕ್ಕೆ ಪ್ರವೇಶಿಸುತ್ತಿದ್ದಂತೆಯೇ ಅಲ್ಲಿ ಆ ದೇವಾಲಯದ ಒಂದು ವೇದಿಕೆಯ ಮೇಲೆ ಜೋಳ ಒಣಗಾಕಿರೋದು, ಅಲ್ಲೇ ನಿದ್ರೆ ಮಾಡೋದು, ಮಕ್ಕಳು ಆಟ ಆಡೋದಕ್ಕೆ ಬಳಸುವಂತಹ ಜಾಗದ ಥರನೋ ಅಥವಾ ಹೆಂಗಸರು ಕೂತು ಹರಟೆ ಹೊಡೆಯುವಂತಹ ಹರಟೆಯ ಕಟ್ಟೆಯಂತೆಯೋ ಉಪಯೋಗ ಆಗ್ತಾ ಇದೆ. ಇನ್ನು ದೇವಾಲಯದ ಒಳಗೆ ಸಾಕಷ್ಟು ಶಿಲ್ಪಗಳು ಭಗ್ನವಾಗಿ ಬಿದ್ದಿರುವಂತೆ ಕಾಣುತ್ತೆ. ಇನ್ನು ಈಗ ನಾವು ನೋಡ್ತಾ ಇರೋದು ಜೋಡು ಕಳಶ ಅಥವಾ ಜೋಡಿ ಕಳಶದ ದೇವಾಲಯ. ಇದು ನಾಗೇಶ್ವರ ದೇವಾಲಯ ಅಂತಲೂ ಕರೆಯಲ್ಪಡುತ್ತೆ. ಈ ಒಂದು ದೇವಾಲಯಕ್ಕೆ 2 ಶಿಖರಗಳು ಅಥವಾ 2 ಗರ್ಭಗೃಹಗಳು ಇದೆ. ಇದೇ ಕಾರಣದಿಂದ ಇದನ್ನು ದ್ವಿಕುಟಾಚಲ ದೇವಾಲಯ ಅಂತಲೂ ಕರಿಬೋದು. ಈ ದೇವಾಲಯದ ಶಿಖರಗಳ ಮೇಲೆ 2 ಕಳಶಗಳಿರೋದ್ರಿಂದ ಜೋಡು ಕಳಶದ ದೇವಾಲಯ ಅಂತಲೂ ಕೂಡ ಈ ದೇವಾಲಯ ಪ್ರಸಿದ್ಧಿಯಾಗಿದೆ. ಈ ದೇವಾಲಯದ ಒಳಗೆ ಹೇಗಿದೆ ಅಂತ ನೋಡೋಣ ಬನ್ನಿ. ಚೆನ್ನಾಗಿ ಮಾಡೋರು ನೋಡ್ರಿ ಇದು. ಸರ್ ಅದು ಏನು ಮಾಡೋದು ಗೊತ್ತಾ, ಎಕ್ಸ್ಟ್ರಾ ಮಾಡಿ ಅದನ್ನ ಈ ಥರ ಲಾಕ್ ಮಾಡಿರ್ತಾರೆ ನೋಡಿ, ಈಗ ತೆಗ್ದಿದ್ದಾರೆ ಅದನ್ನ, ಈ ಕಡೆನೂ ತೆಗ್ದಿದ್ದಾರೆ. ಅದರಲ್ಲಿ ಐತಂದ್ರೆ ಬಹುಶಃ ಉಳಿತಾ ಇತ್ತೇನ ಭಾಳ ಶ್ರಮ ಪಟ್ಟಿದ್ದಾರೆ. ಬೆಣ್ಣೆ ಥರ ಯೂಸ್ ಮಾಡ್ಬಿಟ್ಟಿದ್ದಾರೆ ಅದನ್ನ. ನೀವಿಬ್ರು ಶೋ ಹಚ್ಚಿದ್ದೀರಾ? ಯಾವ ಕಡೆಯಿಂದ? ಏನು ಮಾಡಲಿ ನಾನು? ಶಿವಿಲ್ ಬಿಟ್ಟಿದ್ಯಾ? ಸರ್ ಹೊಸ ಮುಟ್ಟಿದ್ದೀರಾ? ಬನ್ನಿ.